ಟಾಸ್ಕ್ಗಳನ್ನ ತುಂಬ ಚೆನ್ನಾಗಿ ಆಡ್ತಾ ಇದ್ರಿ. ಈಗ ಕಾವ್ಯ ಶೈವ ಅವ್ರನ್ನ ತಗೊಂಡದಾದ್ರೆ ಟಾಸ್ಕ್ಗಳನ್ನ ಅಷ್ಟೊಂದು ಆಡ್ತಾ ಇರಲಿಲ್ಲ, ಜೊತೆಗೆ ಮನೇಲಿ ಅಡುಗೆಗಳನ್ನ ಅಷ್ಟೊಂದು ಮಾಡ್ತಿರ್ಲಿಲ್ಲ. ಆದರೂ ರಾಶಿಕಾ ಅವರು ಹೊರಗಡೆ ಬಂದರು, ಯಾಕೆ ಅನ್ನುವಂಥ ಪ್ರಶ್ನೆ ಇದೆ. ಕಾವ್ಯ ಹೊರಗಡೆ ಬರಬೇಕಿತ್ತು, ಬಟ್ ರಾಶಿಕಾ ಹೊರಗೆ ಬಂದರು ಅಂತ. ಇದಕ್ಕೆ ಆನ್ಸರ್ ನನ್ನ ಹತ್ರನೂ ಇಲ್ಲ, ನೀವೇ ಹೇಳಬೇಕು ಏನೇನು ನ್ಯೂಸ್ ಓಡಾಡ್ತಿದೆ ಅಂದ್ಕೊಂಡು, ಬಿಕಾಸ್ ನನಗೂ ನೋ ಕ್ಲೂ. ಓಕೆ, ಬಟ್ ಮನ್ಸಲ್ಲಿ ಅನ್ಸುತ್ತಾ, ಅಂದರೆ ನಾನು ಇಷ್ಟೆಲ್ಲ ಟಾಸ್ಕ್ ಆಡಿದೆ, ಜೊತೆಗೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ದೆ, ಬಟ್ ಆದರೂ ನಾನು ಹೊರಗಡೆ ಬಂದೆ ಯಾಕೆ ಅಂತ ನಿಮ್ಮೊಳಗೆ ಆ ಪ್ರಶ್ನೆ ಇದೆಯಾ? ಎಸ್ ಇದೆ. ಯಾಕೆ, ಎಲ್ಲಿ ಮಿಸ್ ಆಯಿತು, ಯಾಕೆ ಫಿನಾಲೆಗೆ 1 ವೀಕ್ ಇತ್ತು, 1 ವೀಕಿಂತ ಮುಂಚೆ ಯಾಕೆ ಬಂದೆ? ಬಿಕಾಸ್ ನನ್ನ ಜರ್ನಿ ನಾನು ನೋಡ್ತಾ ಇದ್ದೆ, ಬಿಗ್ ಬಾಸ್ ಜರ್ನಿ ಟಾಪ್ 6 ನಾನು ಇರಬೇಕಿತ್ತು. ನನ್ನ ಎಫರ್ಟ್ಸ್ ಆಗಿತ್ತು, ಎಫರ್ಟ್ಸ್ ಆ ಥರ ಇತ್ತು. ಎಲ್ಲದರಲ್ಲೂ ನಾನು ಬೆಸ್ಟ್ ಕೊಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ತಪ್ಪುಗಳು ಹೇಳಿದಾಗಲೂ ಕೂಡ ತಿದ್ಕೊಂಡಿದ್ದೀನಿ ಆ ತಪ್ಪುಗಳನ್ನ. ಸೊ ಎಲ್ಲಿ ಮಿಸ್ ಆಯಿತು ಅಂದ್ಕೊಂಡು ನಾನು ತುಂಬ ಯೋಚನೆ ಮಾಡಿದೆ. ನಾನು ಮೊದಲೇ ಹೇಳ್ದಂಗೆ ಕಾವ್ಯ ಅವರು ಟಾಸ್ಕ್ಗಳನ್ನ ಅಷ್ಟಾಗಿ ಆಡಿಲ್ಲ, ಆಮೇಲೆ ಅಡುಗೆ ಮಾಡ್ತಾ ಇರಲಿಲ್ಲ, ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ ನಿಮಗೆ ಕಂಪೇರ್ ಮಾಡಿದ್ರೆ ಈ ಟಾಸ್ಕ್ ವಿಚಾರ ಈ ಥರದ್ದೆಲ್ಲ ವಿಷಯ ಬಂದಾಗ. ಆದರೆ ನೀವು ಹೊರಗಡೆ ಬರ್ತೀರಾ, ನಿಮ್ಮನ್ನು ನೀವು ಕೇಳ್ಕೊಂಡಿದ್ದೀರಾ ಯಾಕೆ ನಾನು ಹೊರಗಡೆ ಬಂದೆ ಅಂತ? ಹೌದು, ಯಾಕಂದರೆ ಎಲಿಮಿನೇಟ್ ಆದಾಗ ನಮ್ಮ ಫಸ್ಟ್ ಥಾಟ್ ಬರುತ್ತೆ, ಯಾಕೆ ಎಲಿಮಿನೇಟ್ ಆಗ್ತಿದ್ದೀನಿ ನಾನು, ರೀಸನ್ ಏನು, ಎಲ್ಲಿ ತಪ್ಪಾಯಿತು, ಏನು ತಪ್ಪು ತಿದ್ಕೋಬೇಕಿತ್ತು ಅನ್ನೋದೆಲ್ಲ ನಮಗೆ ಕ್ವೆಶನ್ಸ್ ಬರುತ್ತೆ. ನೋಡೋಕೆ ಹೋದರೆ ಡೇ 1ಇಂದ ಇಲ್ಲಿ ತನಕನೂ ಜರ್ನಿ ವಾಸ್ ನಾಟ್ ಈಸಿ ಫಾರ್ ಮಿ. ತುಂಬ ಕಷ್ಟ ಆಯಿತು. ವೀಕೆಂಡಲ್ಲಿ ಬಂದಾಗಲೂ ಕೂಡ ಸುದೀಪ್ ಸರ್ ಏನಾದ್ರು ಹೇಳಿದಾಗ ಅದನ್ನ ಕರೆಕ್ಟ್ ಮಾಡ್ಕೊಂಡಿರೋದುಂಟು. ನಾನು ಸರಿ ಮಾಡ್ಕೊಂಡು ಆಟಕ್ಕೆ ಏನು ಬೇಕು ಆಟ ಆಡ್ತಾ ಇದ್ದೆ. ನಾನು ಎಲ್ಲದರಲ್ಲೂ 100% ಕೊಡೋಕ್ಕೆ ನಾನು ಟ್ರೈ ಮಾಡಿದೆ. ಬಟ್ ಎಲ್ಲಿ ಮಿಸ್ ಆಯಿತು ಅನ್ನೋದು ತುಂಬ ಯೋಚನೆ ಮಾಡಿದೆ. ಬಟ್ ಅದಾದಮೇಲೆ ಆಚೆ ಬಂದಾದ್ಮೇಲೆ ಜನಗಳ ಪ್ರೀತಿಯ ಸಪೋರ್ಟ್ ನೋಡಿ ತುಂಬ ಖುಷಿ ಆಯಿತು, ಎಲ್ಲ ಮರ್ತುಬಿಟ್ಟೆ. ಓಕೆ, ಬಿಗ್ ಬಾಸ್ ಮನೆಗೆ ಸೂರಜ್ ಅವರ ಎಂಟ್ರಿ ಆಗುತ್ತೆ. ಆ ಟೈಮ್ನಲ್ಲಿ ಕಾಕ್ರೋಚ್ ಸುದ್ದಿ ಅವರು ನಮಗೆ ಕೊಟ್ಟಿರುವಂತಹ ಇಂಟರ್ವ್ಯೂನಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಸೂರಜ್ ಅವ್ರು ಬರ್ತಾರೆ, ಆ ಟೈಮ್ನಲ್ಲಿ ರಾಶಿಕಾ ಕನ್ಫೆಷನ್ ರೂಮಿಗೆ ಹೋಗ್ತಾರೆ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತಾರೆ, ಸೂರಜ್ ಅವ್ರು ಬಂದು ರೋಸ್ ಕೊಡ್ತಾರೆ. ಮೊದಲೇ ಅವ್ರಿಗೆ ಹೇಳಕ್ಕಾಗಿತ್ತಾ, ಹೇಳಿಬಿಟ್ಟಿದ್ರ ಕಲರ್ಸ್ನವರು? ಆ ಥರ ಎಲ್ಲ ಒಂದಷ್ಟು ಮಾತುಗಳು ಕೇಳಿಬರುತ್ತೆ. ಇಲ್ಲ ಇಲ್ಲ ಇಲ್ಲ, ಅದಕ್ಕಿಂತ ಮುಂಚೆ ಕನ್ಫೆಷನ್ ರೂಮ್ಗೆ ಆ ವೀಕ್ ಮಂಜು ಅಕ್ಕ, ಹಿಂದಿನ ದಿನ ಮಂಜು ಅಕ್ಕ ಮತ್ತು ಆಶ್ ಎಲಿಮಿನೇಟ್ ಆಗಿರ್ತಾರೆ. ಅವ್ರದ್ದೊಂದಷ್ಟು ಥಿಂಗ್ಸ್ ಎಲ್ಲ ಆಯಿತು, ಪರ್ಸ್ನಲ್ ಥಿಂಗ್ಸ್ ಏನೇನೆಲ್ಲ ಆಯಿತು, ಅದನ್ನು ಕೊಡಿ ಅಂದ್ಕೊಂಡು ನನಗೆ ಕರೆದಿರ್ತಾರೆ ಕನ್ಫೆಷನ್ ರೂಮ್ಗೆ. ಅದಕ್ಕೆ ನಾನು ಕನ್ಫೆಷನ್ ರೂಮಲ್ಲಿ ಇರ್ತೀನಿ. ನಮ್ಮ ಬರೋದು ಹೋಗೋದು ಎಲ್ಲ ಅರೇಂಜ್ ಮಾಡಿ ಉಡ್ಕೊಂಡು ಪ್ಯಾಕ್ ಮಾಡಿ ನಾನು ಕೊಡ್ತಾ ಇದ್ದೆ. ಬಿಟ್ಟರೆ ಬಿಗ್ ಬಾಸ್ ಮನೇಲಿ ಯಾವ ಇನ್ಫಾರ್ಮೇಷನ್ಸು ಕೊಡೋಲ್ಲ, ಏನೂ ಹೇಳ್ಕೊಡೋದು ಇಲ್ಲ. ಓಕೆ, ಸೂರಜ್ ಅವರು ನಿಮಗೆ ಬಂದು ರೋಸ್ ಕೊಡ್ತಾರೆ, ನೀವು ಅದಕ್ಕೂ ಮುಂಚೆ ಹೇಳ್ತೀರಿ ನಾನು ಸೂರಜ್ ಅವ್ರನ್ನ ನೋಡಿದ್ದೀನಿ 15 ದಿನದ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ಅವರ ವಿಡಿಯೋಗಳನ್ನ ನೋಡಿದ್ದೀವಿ ಅಂತ. ಮೊದಲೇ ಪರಿಚಯ ಇತ್ತಾ ಅಥವಾ ಹೇಗೆ? ಇಲ್ಲ, ನನಗೆ ಸೂರಜ್ ಯಾರು ಅಂತಲೇ ಗೊತ್ತಿರಲಿಲ್ಲ. ಇನ್ಸ್ಟಾಗ್ರಾಮ್ ಗೊತ್ತಲ್ಲ, ನಾನು ತುಂಬ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ, ಅಡಿಕ್ಟ್ ಅಂತಲೇ ಹೇಳ್ಬೋದು. ರೀಲ್ಸ್ ನೋಡ್ತಾನೇ ಇರ್ತಿದ್ದೆ ನಾನು. ಆವಾಗ ಎಲ್ಲೋ ಒಂದು ಟೈಮಲ್ಲಿ ಸೂರಜ್ ವಿಡಿಯೋ ಬಂದಿತ್ತು, ವಾಕ್ ಸಮ್ ಔಟ್ಫಿಟ್ಸ್ದೇನೋ ಒಂದಷ್ಟು. ಯಾವ್ದಿದು ಪ್ರೊಫೈಲ್, ಏನು ವಿಡಿಯೋ ಅಂದ್ಕೊಂಡು ಒಂದ್ಸಲಿ ನೋಡಾದ್ಮೇಲೆ ಮತ್ತೆ ಆ ವಿಡಿಯೋ ಬರುತ್ತೆ ಅಲ್ವಾ. ಸೊ ಹಾಗೆ 1-2 ಸಲ ನಾನು ಸೂರಜ್ನ ವಿಡಿಯೋ ನೋಡಿದ್ದೆ. ಬಟ್ ಅದು ಸೂರಜ್ ಅಂತ ನಂಗೆ ಗೊತ್ತಿರಲಿಲ್ಲ. ಬಿಕಾಸ್ ಅವ್ನ ಫೇಸ್ ಕೂಡ ನಾನು ಅಲ್ಲಿ ಬಂದು ರೆಕಗ್ನೈಸ್ ಮಾಡೋ ಒಂದು ವಾಕಿಂಗ್ ಸ್ಟೈಲೇನೋ ನೋಡ್ಬಿಟ್ಟು ನಾನು ಹೇಳೋದು, ನಿಮ್ಮ ವಿಡಿಯೋ ನೋಡಿದ್ದೀನಿ ನಾನು ಅಂತ ಅಷ್ಟೇ. ಸೂರಜ್ ಅವ್ರ ಜೊತೆ ಅಂದ್ರೆ ಒಂದೇ ವಾರದಲ್ಲಿ ನೀವು ಕ್ಲೋಸ್ ಆಗ್ತೀರಾ, ಅವ್ರು ರೋಸ್ ಕೊಡ್ತಾರೆ, ಇದೆಲ್ಲ ಹೇಗ್ ಸಾಧ್ಯ ಅಂತ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು. ನಿಮ್ಗೆ ಅದ್ರ ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ, ಗೊತ್ತಾಗಿದೆಯೋ ಇಲ್ಲೋ, ಬಟ್ ಅಂಡ್ ನೀವು ಎಲಿಮಿನೇಟ್ ಆಗ್ತೀರಿ ಅಂತಂದಾಗ ಅವರು ಹಗ್ ಮಾಡ್ಕೊಂಡಿರೋದು, ಏನ್ ಈ ರೇಂಜಿಗೆ ಲವ್ವಾ, ಹಾಗೆ ಹೀಗೆ ಎಲ್ಲ ಅಂತ ಒಂದಷ್ಟು ಮಾತುಗಳು ಬಂತು. ಅದಕ್ಕೆ ಲವ್ ಅಂತ ಯಾಕೆ ಟೈಟಲ್ ಕೊಡ್ತಾರೋ ನನಗೆ ಗೊತ್ತಿಲ್ಲ. ಒಂದು ವಾರದಲ್ಲಿ ಇವಾಗ ನಾವೇನೋ ಪ್ಲ್ಯಾನ್ ಮಾಡ್ಕೊಂಡು ಯಾವುದೋ ಅಲ್ಲಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಈಗ ನಾನು ಎಲಿಮಿನೇಟ್ ಆಗ್ತಿದ್ದೀನಿ, ಇಲ್ಲ ನೋ ಎಲಿಮಿನೇಷನ್ ಬೋರ್ಡ್ ಬರುತ್ತೆ ಅಂದ್ಕೊಂಡು ನನಗೂ ಇಡೀ ಮನೆಗೆ ಯಾರಿಗೂ ಐಡಿಯಾ ಇರಲ್ಲ. ಅಲ್ಲಿ ಏನಾಗುತ್ತೆ ಆ ಮೂಮೆಂಟಿಗೆ ಆಗುತ್ತೆ. ಅದಕ್ಕೆ ಲವ್ ಅಂತ ಹೇಳೋಕ್ಕಾಗಲ್ಲ, ಎಮೋಷ್ನಲ್ ಒಂದು ಬಾಂಡ್. ಯಾಕಂದರೆ ಆ ವಾರ ಪೂರ್ತಿ ನಾನು ಸೂರಜ್ ಜೊತೆ ಇರ್ತೀನಿ. ಟಾಸ್ಕ್ ಅಂತ ಬರುತ್ತೆ, ಒಂದೇ ಟೀಮ್ ಆಗಿರ್ತೀವಿ. ಟಾಸ್ಕ್ ಅಂತ ಬಂದಾಗಲೂ ಆ ಮನೇಲಿ ಬಂದಿದ್ದ ತಕ್ಷಣವೇ ಎಲ್ಲರ ಜೊತೆ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಏನೋ ಇಬ್ರಿಗೂ ಒಂದೇ ಡಿಪಾರ್ಟ್ಮೆಂಟ್ ಬರುತ್ತೆ, ಕಿಚನ್ ಡಿಪಾರ್ಟ್ಮೆಂಟ್, ಇಬ್ಬರು ಒಟ್ಟಿಗೆ ಪಾತ್ರೆ ತೊಳಿಬೇಕಾಗತ್ತೆ. ನಮ್ಮದ್ರಲ್ಲಿ ಹೆಂಗೆ ಅಂದರೆ ಒಬ್ರು ಪಾತ್ರೆ ತೊಳಿಬೇಕು, ವಾಶ್ ಮಾಡಿ ಕೊಡಬೇಕು, ಜಾಸ್ತಿ ಜನ ಇದ್ದಾಗ ಆ ಥರ ಇತ್ತು. ಸೊ ಅದೇ ಒಟ್ಟಿಗೆ ನಾವು ಪಾತ್ರೆ ತೊಳೆಯೋಕ್ಕೆ ಇರ್ತೀವಿ. ಈ ಥರದೆಲ್ಲ ಮಾತು ಜಾಸ್ತಿ ಆಗಿ ಅವನಿಗೂ ಒಂದು ಓಕೆ, ನಾನು ಇವಳ ಹತ್ರ ಮಾತಾಡ್ಬೋದು, ಈ ಮನೇಲಿ ಎಲ್ಲ ಜೊತೆ ನಾನು ಇನ್ನೂ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿಲ್ಲ, ಬಟ್ ಇವಳ ಜೊತೆ ಮಾತಾಡ್ಬೋದು ಅಂತ ಇರುತ್ತೆ. ಬಟ್ ಒಂದೇ ವಾರದಲ್ಲಿ ನಾನು ಇವಳ ಜೊತೆ ಜಾಸ್ತಿ ಮಾತಾಡ್ತಿದ್ದೆ, ಇವಳೇ ಸಡನ್ನಾಗಿ ಹೋಗ್ತಿದ್ದಾಳೆ ಅಂದಾಗ ಅವನಿಗೂ ಪಾಪ ಫೀಲ್ ಆಗುತ್ತೆ ಅಲ್ವಾ. ಅಷ್ಟು ಬಿಟ್ಟರೆ ದರ್ ಇಸ್ ನೋ ಲವ್.
ಈಗ ಪವಿತ್ರ ಬಂಧನ ಎನ್ನುವಂತಹ ಧಾರಾವಾಹಿಗೆ ಹೀರೋ ಆಗಿದ್ದಾರೆ ಸೂರಜ್ ಅವರು. ಎಷ್ಟು ಖುಷಿಯಾಗಿದೆ. ಮೀಟ್ ಮಾಡಿದ್ರ, ಏನಾದ್ರೂ ಟಿಪ್ಸ್ ಕೊಟ್ರ? ಬಿಕಾಸ್ ಸೀರಿಯಲ್ ಮಾಡಿ, ಸಿನಿಮಾ ಮಾಡಿ, ಮತ್ತೆ ಇವಾಗ ನೀವು ಕಿರುತೆರೆಗೆ ಬಂದಿರೋಂಥದ್ದು. ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ನನಗೆ ಅದು ಖುಷಿನ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಬಂದು ಆಚೆ ಒಂದು ಸೀರಿಯಲ್ ಮಾಡ್ತಿದ್ದೆ ಅಂತ ಗೊತ್ತಾಗಿದ್ದ ತಕ್ಷಣ ಐ ಫೆಲ್ ಸೋ ಹ್ಯಾಪಿ. ಓ, ಸೂರಜ್ ಸೀರಿಯಲ್ ಮಾಡ್ತಿದ್ದಾನೆ ಅಂದ್ಕೊಂಡು ಪ್ರೋಮೋ ನೋಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಎಲ್ಲ ಒಳ್ಳೇದಾಗಲಿ ಅವನಿಗೆ. ನಾನೇನು ಇನ್ನೂ ಟಿಪ್ಸ್ ಕೊಟ್ಟಿಲ್ಲ, ಯಾಕಂದರೆ ನಾನು ಅನುಬಂಧದಲ್ಲಿ ಹೋಗೋನಿಗೆ ವಿಶಸ್ ಹೇಳಿಬಿಟ್ಟು ಬರ್ತೀನಿ. ಇವನ್ ಈಸ್ ಆಲ್ಸೋ ವೆರಿ ಬ್ಯುಸಿ. ನಾನು ಇಂಟರ್ವ್ಯೂ ಮಧ್ಯೆ ಬ್ಯುಸಿ ಇದ್ದೀನಿ. ಬಟ್ ಇಲ್ಲಿಂದನೇ ಅವನಿಗೆ ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಓಕೆ, ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀರಾ. ಒಂದೊಂದು ಸ್ಪರ್ಧಿಗಳ ಬಗ್ಗೆ ವೀಕ್ಷಕರಿಗೆ ಒಂದೊಂದು ರೀತಿಯ ಒಂದು ಅಭಿಪ್ರಾಯ ಇರುತ್ತೆ. ಅದು ಬದಲಾಗಿದೆ ಅಥವಾ ಚೇಂಜ್ ಇದೆ, ನಾನು ಅನ್ಕೊಂಡಿದ್ಕಿಂತ ಜಾಸ್ತಿ ಇದೆಯಲ್ಲ, ಹೀಗೆಲ್ಲ ಏನಾದ್ರು ಅನ್ಸಿದ್ದಿದೆಯಾ? ಎಸ್, ಬಿಕಾಸ್ ನಾವಲ್ಲಿ ಒಂದು ರೀತಿಲಿ ಕಂಟೆಸ್ಟೆಂಟ್ಸ್ಗಳನ್ನ ನೋಡ್ತಿರ್ತೀವಿ. ನಮ್ಮದೇ ಆದಂಥ ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನೇನೋ ನಡೀತಿರುತ್ತೆ. ಬಟ್ ಆಚೆ ಕಡೆಗೆ ನಮಗೆ ಅಲ್ಲಿ ನೆಗೆಟಿವ್ ಅನ್ಸೋದು, ಇಲ್ಲಿ ಇವ್ರಿಗೆ ಪಾಸಿಟಿವ್ ಅನ್ಸ್ಬೋದು. ಪಾಸಿಟಿವ್ ಅನ್ಸೋದು ಅಲ್ಲಿ ನೆಗೆಟಿವ್ ಅಂತ ಅನ್ನಿಸ್ಬೋದು. ಬಟ್ ಆಚೆ ಕಡೆ ಎಲ್ಲರಿಗೂ ಅಷ್ಟೇ ಪ್ರೀತಿ ಸಿಗ್ತಾ ಇದೆ. ನೋಡಿದಾಗ ಖುಷಿ ಆಗ್ತಿದೆ. ಬಿಕಾಸ್ ಎಕ್ಸ್ಪೆಕ್ಟ್ ಮಾಡ್ದಲೇ ಹೋಗಿರ್ತೀವಿ, ಬ್ಲ್ಯಾಂಕಾಗಿ ಹೋಗಿರ್ತೀವಿ ಬಿಗ್ ಬಾಸ್ ಮನೆ ಒಳಗಡೆ. ಆಚೆ ಬರ್ಬೇಕಾದ್ರೆ ಓಕೆ, ನಮ್ಮನ್ನ ಇಷ್ಟೊಂದು ಜನ ಪ್ರೀತಿ ಮಾಡ್ತಿದ್ದಾರೆ ಅನ್ನೋದು ನೋಡಿ ಖುಷಿ ಆಗುತ್ತೆ. ನೀವು ಅಂದರೆ ಕೆಲವೊಮ್ಮೆ ಅಂದರೆ ಕಲಾವಿದರು ಅಂತ ಅಂದಾಗ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಬಟ್ ಎಲ್ಲ ಟೈಮ್ನಲ್ಲೂ ಅದನ್ನ ಸ್ವೀಕರಿಸೋಕ್ಕಾಗಲ್ಲ, ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸೋಕ್ಕಾಗಲ್ಲ. ಬಿಕಾಸ್ ನಮಗೂ ಒಂದು ಎಮೋಷನ್ಸ್ ಇರುತ್ತೆ, ನಮಗೂ ಭಾವನೆಗಳಿರುತ್ತೆ. ಸೊ ಈಗ ಟ್ರೋಲ್ಸ್ಗಳಾಗತ್ತೆ, ನೆಗೆಟಿವ್ ಕಮೆಂಟ್ಸ್ಗಳೆಲ್ಲ ಬರುತ್ತೆ. ಅದನ್ನೆಲ್ಲ ನೀವು ಹೇಗೆ ಸ್ವೀಕಾರ ಮಾಡ್ತೀರಿ? ಈಗ ಬಿಗ್ ಬಾಸ್ ಅಂತನೂ ಅಲ್ಲ, ಓವರ್ ಆಲ್ ಆಗಿ. ನಾನು ಮುಂಚೆ ಯಾವುದೋ ನೆಗೆಟಿವ್ ಅನ್ನೋದನ್ನೆಲ್ಲ ತುಂಬ ಫೇಸ್ ಮಾಡಿಲ್ಲ. ಬಟ್ ನೆಗೆಟಿವ್ ಅಂತ ಬಂದಾಗಲೂ ಕೂಡ ಏನೂ ಮಾಡೋಕ್ಕಲ್ಲ. ಒಂದು ಒಳ್ಳೇದು ಕೆಟ್ಟದು ಅಂತ ಇರೋದ್ರ ಮಧ್ಯ ಒಳ್ಳೇದನ್ನ ನಾವು ಜಾಸ್ತಿ ನೋಡಬೇಕಾಗತ್ತೆ. ನಾನು ಯಾವಾಗಲೂ ಹಾಗೆ ನೋಡ್ತೀನಿ. ಈಗ ಪಾಸಿಟಿವ್ ಅಂತ ಬಂದಾದಮೇಲೆ ಒಂದಷ್ಟು ಜನಕ್ಕೆ ನೆಗೆಟಿವ್ ಫೀಲ್ ಕೂಡ ಬರುತ್ತೆ. ಅದನ್ನು ನಾನು ಬರೀ ಪಾಸಿಟಿವ್ ಸೈಡ್ ಮಾತ್ರ ನೋಡ್ತೀನಿ. ನೆಗೆಟಿವ್ ಕಡೆ ತಲೆನೇ ಹಾಕಲ್ಲ ನಾನು. ಯಾಕಂದರೆ ಅದು ಯೋಚನೆ ಮಾಡಿದ್ರೆ ಅಯ್ಯೋ ಯಾಕೆ ಹಿಂಗೆ ಕಮೆಂಟ್ ಹಾಕಿದ್ದಾರೆ ಅಂತ ನಾನು ಯೋಚನೆ ಮಾಡಿದ್ರೆ ನನ್ನ ಟೈಮು ಹಾಳಾಗುತ್ತೆ, ನನ್ನ ಯೋಚನೆನೂ ಕೂಡ ಹಾಳಾಗುತ್ತೆ. ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಅದಕ್ಕೆ ನಾನು ಪಾಸಿಟಿವ್ ಸೈಡ್ ಮಾತ್ರ ಇರ್ತೀನಿ, ನೆಗೆಟಿವ್ ಸೈಡ್ ಬಗ್ಗೆ ಯೋಚನೆನೂ ಮಾಡೋಕ್ಕೆ ಹೋಗಲ್ಲ. ಓಕೆ, ಬಿಗ್ ಬಾಸ್ ಮನೆ ಎಂಥವ್ರನ್ನೂ ಕೂಡ ಅಳಿಸ್ಬಿಡುತ್ತೆ ಅಂತ ಅಲ್ಲಿನ ಸ್ಪರ್ಧಿಗಳು ಹೇಳಿದ್ದುಂಟು. ಈ ಬಾರಿ ನಾವು ಅನ್ಕೊಂಡಿದ್ವಿ ರಘು ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್, ಅವರೆಲ್ಲ ಅಳ ಸೀನೇ ಇಲ್ಲ ಅಂತ. ಬಟ್ ರಘು ಅವರು ಕೂಡ ಕಣ್ಣೀರ್ ಹಾಕಿದ್ರು. ಬಟ್ ಗಿಲ್ಲಿ ಅವರು ಸ್ವಲ್ಪ ಎಮೋಷನಲ್ ಆಗಿದ್ ನೋಡಿದೀವಿ, ಬಟ್ ಅತ್ತಿಲ್ಲ. ಗಿಲ್ಲಿ ಅವರಿಗೆ ಅಳುವಂತ ಸಂದರ್ಭ ಬಂದಿಲ್ವಾ, ಅಥವಾ ಅವರು ಅಷ್ಟೊಂದು ಸ್ಟ್ರಾಂಗ್ ಇದಾರಾ, ಹೇಗೆ? ಬಿಗ್ ಬಾಸ್ ಅಂತ ಅದಂತೂ ನಿಜ ನೀವು ಹೇಳಿದ್ದು. ಎಂಥವ್ರು ನಾನು ಅಳಿಸ್ತಾರೆ, ಅಳ್ತೀವಿ, ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಬಟ್ ಗಿಲ್ಲಿ ಅಂತ ಬಂದರೆ ಗಿಲ್ಲಿ ಈಸ್ ವೆರಿ ವೆರಿ ಪ್ರಾಕ್ಟಿಕಲ್. ಅವನಿಗೆ ನನಗೆ ಗೊತ್ತಿರೋ ಪ್ರಕಾರ ಅವ್ನಿಗೆ ಅಷ್ಟೊಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ಅಂತ ಅನಿಸ್ಲಿಲ್ಲ ನನಗೆ. ಓಕೆ, ಅವ್ನು ಫೀಲ್ ಮಾಡ್ತಾನೆ ಬಟ್ ಅಳಲ್ಲ. ಅವನೇ ಹೇಳ್ತಿರ್ತಾನೆ ಅಯ್ಯೋ ಸರ್ ನಾನು ಟ್ರೈ ಎಲ್ಲ ಮಾಡಿದೆ ಅಳಕ್ಕೆ ಆಗಲಿಲ್ಲ. ಬಟ್ ಅವ್ನು ಫೀಲ್ ಮಾಡ್ತಾನೆ. ಅದು ಅವನ ಆ ಮುಖದಲ್ಲಿ ಕಾಣಿಸಿರೋದನ್ನು ನೋಡಿದ್ವಿ. ಬಟ್ ಅವನಿಗೆ ಅಳು ಬರಲ್ಲ ಅನಿಸುತ್ತೆ. ಓಕೆ, ಗಿಲ್ಲಿ ಅವರು ಒಂದು ಮಾತು ಹೇಳ್ತಾರೆ. ಈಗ ಒಂದು ರಿಯಾಲಿಟಿ ಶೋ ಇರುತ್ತೆ, ಅದರಲ್ಲಿ ಹೀರೋ ಹೀರೋಯಿನ್ ಥರ ಇರ್ತಾರೆ. ಹೀರೋಯಿನ್ಗೆ ಹೀರೋ ಮೇಲೆ ಲವ್ ಇರಲ್ಲ, ಬಟ್ ಹೀರೋಗೆ ಹೀರೋಯಿನ್ ಮೇಲೆ ಲವ್ ಇರುತ್ತೆ. ಬಟ್ ಇನ್ನೊಂದು ಹುಡುಗಿ ಹೀರೋನ ಲವ್ ಮಾಡ್ತಾ ಇರ್ತಾಳೆ ಅಂತ. ಅಂದ್ರೆ ರಕ್ಷಿತಾ, ಕಾವ್ಯ, ಗಿಲ್ಲಿ ಬಗ್ಗೆ ಗಿಲ್ಲಿಯವರೇ ಮಾತಾಡಿದ್ದಾರೆ ಅಂತ ಹೇಳಿ ಉಳಿದ ಸ್ಪರ್ಧಿಗಳು ಕೂಡ ಹೇಳ್ತಾರೆ, ಧನುಷ್ ಕೂಡ ಹೇಳ್ತಾರೆ. ಈ ಮಾತು ಹೇಳಿದಾಗ ರಕ್ಷಿತಾ ಹೇಳುವಂಥದ್ದು ಈ ತರ ಎಲ್ಲ ಏನು ಇಲ್ಲ, ನಾಚಿಕೆ ಆಗ್ಬೇಕು ಹಿಂಗೆಲ್ಲ ಹೇಳ್ಬೇಕು ಅಂತಂದ್ರೆ ಆ ತರ ಒಂದು ಹೇಳುವಂಥದ್ದು. ನಿಜಕ್ಕೂ ಕಾವ್ಯ, ಗಿಲ್ಲಿ, ರಕ್ಷಿತಾ ಇವರ ಸಂಬಂಧ ಹೇಗಿದೆ? ನಿಮಗೆ ಗೊತ್ತು, ಕಾವ್ಯ ಗಿಲ್ಲಿ ಇಬ್ರು ಜಂಟಿಯಾಗಿ ಬರ್ತಾರೆ. ಅವ್ರದ್ದು 1-2 ವೀಕ್ಸ್ ಜೊತೆಲಿದ್ದಾಗ ಯಾರದೇ ಮೇಲಾದ್ರು ಒಂದು ಬಾಂಡ್, ಓಕೆ ಇವ್ರ ಜೊತೆ ನಾವಿದ್ದೀವಿ ಅಂದಾಗ ಅವ್ರ ಮೇಲೆ ಒಂದು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿರ್ತೀವಿ. ಒಂದೊಂದ್ಸಲಿ ಅರ್ಥ ಮಾಡ್ಕೊಂಡಲ್ಲೇ ದೂರ ಆಗಿರೋದು ಉಂಟು. ಒಂದ್ಸಲಿ ಅರ್ಥ ಮಾಡ್ಕೊಂಡಾಗ ಎಸ್ ಈ ಒಂದು ಪರ್ಸನ್ ಬಿಗ್ ಬಾಸ್ ಮನೇಲಿ ನಂಗೆ ಯಾವಾಗಲೂ ನನ್ನ ಜೊತೆಲಿ ಇರ್ತಾರೆ ಅನಿಸಿರ್ಬೋದು. ಸೊ ಅವರಿಬ್ಬರಿಗೆ ಆ ಕಂಫರ್ಟ್ ಝೋನ್ ಸಿಕ್ಕಿದೆ. ಬಟ್ ಗಿಲ್ಲಿ ರಕ್ಷಿತಾ ಅಂತಲೇ ಬಂದರೆ ಡಿಫ್ರೆಂಟ್. ಅದು ಯಾವಾಗಲೂ ಅವಳು ಯಾವಾಗಲೂ ಹೇಳ್ತಿರ್ತಾಳೆ ನನಗೆ ಗಿಲ್ಲಿ ಥರ ಇರೋ ಹುಡುಗ ಬೇಕು, ನಂಗೆ ಆ ಥರ ಹುಡುಗ ಇಷ್ಟ ಅಂದ್ಕೊಂಡು. ಗೊತ್ತಿಲ್ಲ ಅದು ಏನು ನಡೀತಿದೆ ಹೇಗೆ ಅಂತ. ನಾವು ಲಾಸ್ಟ್ ವೀಕ್ ಅದನ್ನು ಸುದೀಪ್ ಸರ್ ಹೇಳ್ದಾಗ್ಲೇ ಓಕೆ ಈ ಥರನೂ ಒಂದು ಆ್ಯಂಗಲ್ ಇದೆ ಅಂತ ನಮ್ಗೆ ಆವಾಗಲೇ ಗೊತ್ತಾಗಿದ್ದು. ರಕ್ಷಿತನ ತಲೆಯಲ್ಲಿ ಏನು ಓಡ್ತಿದೆ, ಅದು ಹೇಗೆ ಕಾಣಿಸ್ತಿದೆ ಅನ್ನೋದು ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.